ಇನ್ನೊಂದು ಆಸ್ತಿಯನ್ನು ಮಕ್ಕಳಿಗೆ ನಾವು ಸಣ್ಣ ವಯಸ್ಸಿನಲ್ಲಿ ಕೊಡಬೇಕಾಗಿರೋದು ಸೇಫ್ಟಿ, ಸುರಕ್ಷತೆ. ನಮ್ಗೆ ಇವತ್ತು ಸುರಕ್ಷತೆ ಅಂದ ತಕ್ಷಣ ಅಥವಾ ಮಕ್ಕಳ ಮೇಲೆ ಆಗುವ ದೌರ್ಜನ್ಯಗಳ ಬಗ್ಗೆ ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಹೊರಗೆ ನಮ್ಮ ಮನೆಯಿಂದ ಆಚೆ ಆಗುವಂಥ ತೊಂದರೆಗಳಿಗಿಂತ ಮನೆಯ ವಾತಾವರಣದಲ್ಲಿ ಮಕ್ಕಳಿಗೆ ಆಗುವ ಸಮಸ್ಯೆಗಳೇ ಹೆಚ್ಚು. ಫಿಸಿಕಲ್ ಅಬ್ಯೂಸ್ ಅಫ್ಕೋರ್ಸ್ ಇವತ್ತು ಹೆಚ್ಚಿನ ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ಹೊಡೆಯೋದಿಲ್ಲ, ಹಿಂಸೆ ಮಾಡೋದಿಲ್ಲ ಅಂದ್ಕೊಳ್ತಾರೆ, ಒಪ್ಕೊಳ್ಳೋಣ. ಕೇವಲ ದೈಹಿಕ ದಂಡನೆ ಮಾತ್ರ ಪನಿಷ್ಮೆಂಟ್ ಅಂತ ಅಂದ್ಕೊಳ್ಬೇಡಿ, ಅಥವಾ ದೌರ್ಜನ್ಯ ಅಂತ ಅಂದ್ಕೊಳ್ಬೇಡಿ. ಅಟ್ಲೀಸ್ಟ್ ನಾವು ಅವನಿಗೆ ಬೆನ್ನಿ ಹೊಡೆದ್ವಿ, ಕೈ ಹೊಡೆದ್ವಿ, ಕೆನ್ನೆ ಬರ್ತಿದ್ವಿ, ಅವನಿಗೆ ತಿದ್ದಲಿಕ್ಕೆ ಮಾಡಿದ್ವಿ, ಅದು ಸ್ವಲ್ಪ ಹೊತ್ತು ನೋವಿದ್ದು ಮತ್ತೆ ಕಡಿಮೆ ಆಗ್ಬೋದು. ಆದರೆ ಈ ದೈಹಿಕ ದಂಡನೆಗಿಂತ ಹೆಚ್ಚು ನೋವು ಕೊಡುವಂಥದ್ದು ಭಾವನಾತ್ಮಕ ನಿಂದನೆ. ಅವನು ಯಾವಾಗಲೂ ಇನ್ಸಲ್ಟ್ ಮಾಡೋದು, ಅವನಿಗೆ ಬೈಯೋದು, ನಿನ್ನ ಮುಖ ನೋಡೋದು, ನೀನು ಉದ್ಧಾರ ಆಗೋದಿಲ್ಲ, ನೀನು ವೇಸ್ಟು, ನೀನು ನನ್ನ ಮಗನೇ ಅಲ್ಲ, ನಿನ್ನಂಥ ಮಗಳು ನನಗೆ ಯಾಕೆ ಕೊಟ್ಟಿದ್ದ ಏನು, ನಿನ್ನಂಥ ಮಕ್ಕಳು ಇರೋದಕ್ಕಿಂತ ನನಗೆ ಹಾಗೆ ಇರೋದೇ ವಾಸಿ. ಅಥವಾ ಯಾವಾಗಲೂ ಬೇರೆ ಮಕ್ಕಳನ್ನ ಹೋಲಿಕೆ ಮಾಡಿ ನೋಡು, ಅವ್ರು ಹೇಗಿದ್ದಾರೆ, ನೀನು ಹೇಗಿದ್ದೀಯಾ, ಅವ್ರು ಹೇಗಿದ್ದಾರೆ, ನೀನು ಹೇಗಿದ್ದೀಯಾ ಅಂತ ಕೀಳಾಗಿ ಅವರನ್ನು ಕಾಣುವಂಥದ್ದು. ಈ ರೀತಿ ಭಾವನಾತ್ಮಕವಾದಂತಹ ನಿಂದನೆ ಕೂಡ ರೆಗ್ಯುಲರ್ ಬೇಸಿಸ್ ತುಂಬ ಜನಗಳು ಅದೇ ರೀತಿ ಬೇಜಾರು ಮಾಡುವಂಥದ್ದು ಕೂಡ ತಪ್ಪಾಗ್ತದೆ. ಇನ್ನು ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ಶೋಷಣೆಗಳು, ತಂದೆ ತಾಯಿಗಳು ಗಮನ ಕೊಡಬೇಕಾಗ್ತದೆ. ಪ್ರತಿನಿತ್ಯ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ, ಹೊರಗಡೆ ಫಂಕ್ಷನ್ಗೆ ಹೋಗಿ ಬರ್ತಾರೆ, ರಜೆಯಲ್ಲಿ ಬೇರೆಯವರ ಮನೆಗಳಿಗೆ ಹೋಗಿ ಬರ್ತಾರೆ. ನೀವು ಕೆಲವೊಂದು ಇಬ್ಬರು ತಂದೆ ತಾಯಿಗಳು ಕೆಲಸಕ್ಕೆ ಹೋದಾಗ ಮಕ್ಕಳಷ್ಟೇ ಮನೆಗೆ ಇರಬೇಕಾಗ್ತದೆ. ಎಲ್ಲ ಸಮಯದಲ್ಲಿ ಮಕ್ಕಳಿಗೆ ಒಂದು ಸ್ವತಂತ್ರವನ್ನು ನೀವೇನು ಕೊಡಬೇಕಂದ್ರೆ, ಮಗು ನಾನು ಈ ಜೊತೆಗಿದ್ರು ಇಲ್ಲದಿದ್ರು ನಿಮಗೆ ಏನಾದರೂ ತೊಂದರೆ ಆದರೆ, ನಿಮಗೆ ಯಾರಾದರೂ ನಿಮ್ಗೆ ಇಷ್ಟ ಇಲ್ಲದ ರೀತಿಯಲ್ಲಿ ನಡೆದುಕೊಂಡ್ರೆ ನನಗೆ ಮೊದಲು ಹೇಳಬೇಕು, ನೀವು ಯಾವ ಸಂಕೋಚ ಮಾಡ್ಕೊಳ್ಳದೆ ನನಗೆ ಮೊದಲು ಹೇಳಬೇಕು ಅನ್ನೋ ಒಂದು ಕಂಡೀಷನ್ನ ನಾವು ಮನೆಯಲ್ಲಿ ಮಾಡಿಕೊಳ್ಬೇಕು. ಸುಮಾರು ಜನ ತಂದೆ ತಾಯಿಗಳು ಮಕ್ಕಳು ಹೇಳುವಾಗ ಅವ್ರಿಗೊಂದು ಕ್ಲೂ ಕೊಡ್ತಾರೆ, ಹಿಂಟ್ ಕೊಡ್ತಾರೆ. ಅಮ್ಮ ನನಗೆ ಆ ಮನೆಗೆ ನಿಮ್ಗೆ ಇಷ್ಟ ಇಲ್ಲ, ನನಗೆ ಆ ಮನೆಗೆ ಕರ್ಕೊಂಡು ಹೋಗ್ಬೇಡ, ನನಗೆ ರಜೆಯಲ್ಲಿ ಅಜ್ಜಿ ಮನೆಗೆ ಕಳಿಸ್ಬೇಡ, ಅಮ್ಮ ನನಗೆ ಆ ಅಂಕಲ್ ಮನೆಗೆ ಬರ್ತಾರಲ್ಲ ಅವ್ರು ಬರೋದು ಬೇಡ. ಪೂರ್ತಿಯಾಗಿ ನೀವು ಹೇಳೋದಿಲ್ಲ, ಯಾಕಂದರೆ ಹೇಗೆ ಹೇಳಬೇಕು ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಅಮ್ಮ ನನಗೆ ಆ ಆಟೋದಲ್ಲಿ ಕಳಿಸ್ಬೇಡ ಹೇಳಿದಾಗ ಏನೋ ಹೇಳ್ತಾ ಇದೆ ಅಂತ ಅಲಕ್ಷ್ಯ ಮಾಡೋದು ಬೇಡ. ಆ ಮಗುವನ್ನು ನಂಬಿ ಮಗುವಿಗೆ ಏನು ತೊಂದರೆ ಆಗ್ತದೆ ಕೇಳಿಕೊಂಡು ಅದನ್ನು ಸರಿಪಡಿಸಿ ನೀವೇ ಜೊತೆಗೆ ನಿಂತು, ಏನಾಗೋದಿಲ್ಲ, ಅದು ನಿನ್ನ ಮಾವ ಒಂದು ತಮಾಷೆ ಮಾಡೋದಷ್ಟೇ, ನೀನು ಅದಕ್ಕೆ ಯಾಕೆ ಬೇಸರ ಮಾಡ್ಕೊಳ್ತೀಯಾ ಅಂತ ಅದನ್ನು ಸೈಡ್ ಇಡಬೇಡಿ, ಅದನ್ನು ಅಲಕ್ಷ್ಯ ಮಾಡಬೇಡಿ. ಎಷ್ಟೋ ಸಲ ಮಕ್ಕಳ ಮೇಲೆ ಆಗುವಂತಹ ಲೈಂಗಿಕ ಶೋಷಣೆಗಳು ಮಕ್ಕಳು ಮನಸ್ಸಲ್ಲೇ ಇಟ್ಕೊಂಡು ಅಪ್ಪ ಅಮ್ಮ ನಂಬೋದಿಲ್ಲ. ನನಗೆ ಒಂದು ಡಿಗ್ರಿ ಓದ್ತಾ ಇರ್ತಕ್ಕಂಥ ಯುವತಿ ಹೇಳಿದ ಮಾತು ಇವತ್ತಿಗೂ ನೆನಪಾದರೆ ಬೇಜಾರಾಗ್ತದೆ. ಯಾಕೆ ಏನು ಹೇಳಿದಂದರೆ, ನಾನು ಅಕಸ್ಮಾತಾಗಿ ಒಂದ್ಸರಿ ಹಾಸ್ಟೆಲಲ್ಲಿ ಓದ್ತಾ ಇದ್ದಾಗ ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅವತ್ತು ಹಾಸ್ಟೆಲಲ್ಲಿ ತುಂಬ ಕರೆಂಟ್ ಪ್ರಾಬ್ಲಮ್ ಇತ್ತು. ನಾನು ಅವನ ಮನೆಯಲ್ಲಿ ನನಗೆ ಕ್ಲೋಸ್ ಇದ್ನಲ್ಲ ಅಂತ ಓದಲಿಕ್ಕೆ ಹೋಗಿ ಅವರ ಮನೆಗೆ ಉಟ್ಕೊಂಡಿದ್ದೆ. ಅವತ್ತು ಅವ್ರ ಮನೆಗೆ ಯಾರು ಇರಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಅವರು ನನ್ನ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದ. ಆದರೆ ನನಗೆ ಅವತ್ತು ತುಂಬ ಬೇಜಾರಾಯಿತು, ನನಗೆ ನನ್ನ ಫ್ರೆಂಡ್ ಈ ರೀತಿ ಮಾಡಬೇಕಲ್ಲ ಅಂತೇಳಿ. ಅದಕ್ಕಿಂತ ಹೆಚ್ಚು ಬೇಜಾರಾಗಿದ್ದು ಏನು ಅಂತಂದರೆ, ನನಗೆ ನನ್ನ ಮೇಲೆ ಇನ್ನೂ ಒಂದು ತೊಂದರೆ ಆಯಿತು ಅಂತ ನನ್ನ ಅಪ್ಪ ಅಮ್ಮನಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲಲ್ಲ. ಯಾಕೆಂದರೆ ನನಗೆ ಅವತ್ತೇ ಅಪ್ಪ ಅಮ್ಮನ ಹತ್ರ ಹೇಳಿದರೆ ನನಗೆ ಗೊತ್ತು, ಇಮಿಡಿಯೇಟ್ ಆಗಿ ನನ್ನ ಅಪ್ಪ ಅಮ್ಮ ನೀನು ಯಾಕೆ ಅವ್ರ ಮನೆಗೆ ಹೋಗಿದ್ದು, ನಿಂದೆ ತಪ್ಪಲ್ವ, ನೀನು ಹಾಸ್ಟೆಲ್ ಇರಬೇಕಿತ್ತಲ್ವ ಅಂತೇಳಿ ನನ್ನನ್ನೇ ಬೈತಾರೆ ಬಿಟ್ಟು ಮತ್ತೆ ನನಗೆ ಆಗಿರೋ ನೋವಿಗೆ ಸಾಂತ್ವನ ಹೇಳೋದಿಲ್ಲ ಅಂಥೇಳಿ ನಾನು ಹೇಳಲಿಲ್ಲ ಅಂತ ಉತ್ತರ ಭಾರತದಿಂದ ಬಂದಿರತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ರು. ನಮಗೆ ಹೇಳುವಾಗ ಬೇಜಾರಾಗ್ತಿತ್ತು. ಏನಂತಂದರೆ, ಈ ರೀತಿ ನಮ್ಮ ಮಕ್ಕಳು ನಮ್ಗೆ ಬೇಜಾರಾದರೆ ಅಪ್ಪ ಅಮ್ಮ ಹತ್ರ ನಾನು ಹೇಳ್ಕೊಳ್ಬೋದು ಅನ್ನುವ ಅವಕಾಶವನ್ನು ನಾವು ಕಿತ್ಕೊಂಡ್ಬಿಟ್ರೆ ಎಂಥ ಘೋರ ತಪ್ಪುಗಳಾಗಿರುತ್ತದೆ. ಸೊ ಅವ್ರಿಗೊಂದು ಟ್ರಸ್ಟೆಡ್ ಎನ್ವೈರನ್ಮೆಂಟ್ ಕೊಡಿ. ಅವರ ಸುರಕ್ಷತೆ ನನ್ನ ಜವಾಬ್ದಾರಿ, ನಾನೊಂದು ಸುರಕ್ಷಾ ಕವಚ ಅವರಿಗೆ ಅಂತ. ಎರಡನೇದು, ಮಕ್ಕಳು ಏನು ಹೇಳ್ತಾರೆ ನಂಬಿ. ಕೆಲವು ಸರಿ ಬಂದು ಶಾಲೆಯಲ್ಲಿ ಹೇಳ್ತಾರಮ್ಮ ನನ್ನ ಫ್ರೆಂಡ್ ನನಗೆ ನೂಕಿಬಿಟ್ಟ, ಇಮಿಡಿಯೇಟ್ ರೆಸ್ಪಾನ್ಸ್ ಇರ್ತದೆ, ನೀನೇನೋ ಮಾಡಿರ್ತೀಯ, ನೀನೇನು ಕಡಿಮೆ ಆದವನಲ್ಲ. ಯಾರು ನೂಕಿದ್ರು, ಯಾರು ತೊಂದರೆ ಮಾಡಿದ್ರು, ಯಾರು ಪ್ರವೋಕ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ. ಆದರೆ ಸತ್ಯಕ್ಕೆ ನನ್ನ ಮಗುವನ್ನು ನಂಬುವುದು ನನಗೆ ಒಳ್ಳೆಯದು. 2 ದಿನ ಆದ ಅವನು ಹೇಳ್ಬೋದು, ಹೌದಮ್ಮ ನಾನೇ ಆ್ಯಕ್ಚುಲಿ ಬಿದ್ದದ್ದು, ನಾನೇ ದೂಡಿದ್ದು, ನಾನು ಮೊನ್ನೆ ಸುಳ್ಳಿದ್ದು, ನಂಗೆ ಗೊತ್ತು ಇವನು ತಪ್ಪು ಮಾಡಿದ ಗೊತ್ತಾದರೆ ನನಗೆ ನಂಬಲಿಕ್ಕೆ ಒಂದು ಅವಕಾಶ ಇದೆ ಮಗುವನ್ನು, ಅಲ್ವಾ?
ಅಮ್ಮ ನಾಳೆ ಕ್ಲಾಸ್ ಇಲ್ಲ ಅಂತೆ ಟೀಚರ್ ಹೇಳಿದ್ರು. ಅಮ್ಮ ಬೇಗ ಹೋಗಿ ಪಕ್ಕದ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತಾರೆ, ನಾಳೆ ಸ್ಕೂಲ್ ಇಲ್ಲ ಅಂತ. ಹೌದಾ? ಹೌದು ಹೇಳಿದ್ರಂತೆ, ಸ್ಕೂಲಲ್ಲಿ ಅನೌನ್ಸ್ ಮಾಡಿದ್ರಂತೆ ಇವತ್ತು ಏನೋ ಪ್ರೋಗ್ರಾಮ್ ಇದೆ. ಅಲ್ಲ ನನ್ನ ಮಗ ಹೇಳ್ದ, ಆದರೆ ಅವನು ನಂಬಲಿಕ್ಕಾಗೋದಿಲ್ಲ ನೋಡಿ, ಅವನು ಸುಳ್ಳಾದರೂ ಹೇಳ್ತಾನೆ ಅಂತ. ಸೊ ಬೇರೆ ಪಕ್ಕದ ಮನೆಯವರ ಮಕ್ಕಳನ್ನ ನಾವು ನಂಬುವಂಥ ಸ್ಥಿತಿಯಲ್ಲಿ ಇರ್ತೇವೆ, ನಮ್ಮ ಮನೆ ಮಕ್ಕಳನ್ನ ನಮ್ಮದೇ ಇರ್ತಕ್ಕಂಥ ಪರಿಸ್ಥಿತಿ. ಸೊ ನಿಮಗೆ ನಿಮ್ಮ ಮಗ ಮ್ಯಾನಿಪುಲೇಟ್ ಮಾಡ್ತಾನೆ, ನಿಮ್ಮ ಮಗಳು ಸುಳ್ಳು ಹೇಳಿ ಅವಳು ತಪ್ಪು ದಾರಿಯಲ್ಲಿ ಹೋಗ್ತಿದ್ದಾಳೆ ಅಂತ ಇದ್ರೂ ಕೂಡ ನೀವು ಅವರನ್ನು ನಂಬಿ ನನ್ನ ಅಪ್ಪ ಅಮ್ಮ ನನ್ನ ನಂಬ್ತಾರೆ ಅಂತ ಅವರು ತಪ್ಪು ದಾರಿಗೆ ಹೋಗುವ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ. ಹೇಗೂ ಇವರು ನಂಬುದಿಲ್ಲ, ಹಾಗಾಗಿ ನಾನು ತಪ್ಪು ಮಾಡಿದ್ರೆ ನಡೀತದೆ ಅನ್ನುವ ದಾರಿಗೆ ಹೋಗೋದು ಬೇಡ. ಇನ್ನು ಸಣ್ಣ ಸಣ್ಣ ಭಾವನಾತ್ಮಕ ಸಮಸ್ಯೆಗಳನ್ನು ನೀವು ಆರಂಭದಲ್ಲಿ ಗುರುತಿಸ್ಬೋದು. ಮಕ್ಕಳಿಗೆ ಅಮ್ಮ ನನಗೆ ನಿನ್ನ ಸಮಯ ಬೇಕು, ಅಮ್ಮ ನನಗೆ ನಿನ್ನ ಕಾಳಜಿ ಬೇಕು, ಅಪ್ಪ ನನಗೆ ನಿನ್ನ ಅಟೆನ್ಷನ್ ಇನ್ನು ಸ್ವಲ್ಪ ಬೇಕು, ಅಪ್ಪ ನಿಮ್ಮ ಮನೆಗೆ ಇನ್ನು ಸ್ವಲ್ಪ ಹೆಚ್ಚು ಇರು ಅಂತೇಳಿ ಅವರು ಬಾಯಿ ತೆಗೆದು ಹೇಳಲಿಕ್ಕಿಲ್ಲ. ದ ಚೈಲ್ಡ್ ಹೂ ನೀಡ್ಸ್ ಯುವರ್ ಲವ್ ಮೋಸ್ಟ್ ವಿಲ್ ಆಸ್ಕ್ ಫಾರ್ ಇಟ್ ಇನ್ ಮೋಸ್ಟ್ ಅನ್ಲವಿಂಗ್ ವೇಸ್. ಮಕ್ಕಳು ನಿಮ್ಮ ಪ್ರೀತಿಯನ್ನ ಕಾಳಜಿಯನ್ನ ಒಳ್ಳೆ ರೀತಿಯಲ್ಲಿ ಕೇಳಲ್ಲ. ಬಂದು ಅಮ್ಮ ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಖುಷಿ ಆಗುತ್ತೆ, ಅಮ್ಮ ನಿಮ್ಮ ಮನೆಗೆ ಬೆನ್ನು ತಟ್ಟು, ಅಮ್ಮ ನನಗೆ ಮುಟ್ಕೊಡು, ಅಪ್ಪ ನಿಮ್ಮ ಮನೆಗೆ ಹೆಚ್ಚು ಹೊತ್ಕೊಳ್ಳಿ, ಅಪ್ಪ ನಿಮ್ಮ ಮೊಬೈಲ್ ಜಾಸ್ತಿ ಹೊತ್ತು ಇರಬೇಡ ಅಂತ ಹೇಳಲ್ಲ ಅವರು. ಯಾವ ರೀತಿ ಹೇಳ್ತಾರೆ? ಅವರು ಸಿಟ್ಟು ಮಾಡ್ತಾರೆ, ಅವರು ಹಠ ಮಾಡ್ತಾರೆ, ಅವರು ಸುಳ್ಳು ಹೇಳ್ತಾರೆ, ಅವರು ಕಳ್ಳತನ ಮಾಡ್ತಾರೆ, ಅವರು ಸ್ನೇಹಿತರ ಜೊತೆಗೆ ಪದೇ ಪದೇ ಜಗಳಾಡಿ ಬರ್ತಾರೆ, ಅವರು ತಿನ್ನಬಾರದಂಥ ವಸ್ತುಗಳನ್ನು ತಿಂತಾರೆ, ಬಾಯಿಗೆ ಮಣ್ಣು ತಿಂತಾರೆ, ಚಾಕ್ಲೇಟ್ ತಿಂತಾರೆ, ಪೇಪರ್ ತಿಂತಾರೆ, ತಿನ್ನಬಾರದಂಥ ವಸ್ತುಗಳನ್ನು ತಿಂತಾರೆ, ಅಥವಾ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ, ಹಾಸಿಗೆಯಲ್ಲಿ ಕಕ್ಕ ಮಾಡ್ಕೊಳ್ತಾರೆ, ಬಾಯಿಗೆ ಬೆರಳು ಹಾಕ್ತಾರೆ, ಉಗುರು ಕಚ್ತಾರೆ, ತಮ್ಮ ಪ್ರೈವೇಟ್ ಪಾರ್ಟ್ಸ್ನ ಪದೇ ಪದೇ ಮುಚ್ಚಿಕೊಳ್ತಾರೆ, ಬಟ್ಟೆಯಲ್ಲಿ ಮೂತ್ರ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಅವರ ವರ್ತನಾ ಸಮಸ್ಯೆಗಳ ಮೂಲಕ ನಿಮ್ಮ ಕಾಳಜಿಯನ್ನು ಅವ್ರು ಕೇಳ್ತಾರೆ. ಮಗು ಮೂತ್ರ ಮಾಡ್ಕೊಳ್ತಾ ಇದೆ ಅಂದ ತಕ್ಷಣ ಅವ್ರಿಗೆ ಕಟ್ಕೊಡೋದು, ಇಷ್ಟು ದೊಡ್ಡವನಾಗಿದೆ, ಕತ್ತೆ ವಯಸ್ಸಾಗಿದೆ, ಇನ್ನೂ ಮೂತ್ರ ಮಾಡ್ಕೊಳ್ತೀಯ ಅಂತ ಹೊಡೆಯೋದ್ರಿಂದ ಆ ತೊಂದರೆ ಜಾಸ್ತಿ ಆಗ್ತದೆ, ವಿನಃ ಕಡಿಮೆ ಆಗುತ್ತೆ. ಇನ್ನು ಹಾಸಿಗೆ ನೀವು ಬೆಡ್ಶೀಟ್ ತೊಳಿಲಿ ಗೊತ್ತಾಗುತ್ತೆ. ನಾನು ತೊಳಿದಿಲ್ಲ, ಎಷ್ಟು ದಿನ ಅಂತ ತೊಳಿದ್ರು ಅಂತ ಅವನ ಹತ್ರ ತೋರಿಸ್ತೇನೆ, ಅವನಿಗೆ ಬುದ್ಧಿ ಬರಲಿ ಅಂತ. ಆ ಸಮಸ್ಯೆ ಆಗ್ತಿರೋದೇ ಅವನ ಭಾವನಾತ್ಮಕವಾಗಿ ನೊಂದಿರೋದ್ರಿಂದ, ಅಥವಾ ಅವನ ಮೂತ್ರಕೋಶ ಚಿಕ್ಕದಿರೋದ್ರಿಂದ, ಅವನಿಗೆ ಗಾಢ ನಿದ್ರೆ ಬರೋದ್ರಿಂದ. ಅವನು ತಪ್ಪಲ್ಲ. ಮಗು ತಿನ್ನಬಾರದಂಥ ವಸ್ತುಗಳು ತಿಂತಾ ಇದೆ, ಅವನಿಗೆ ರಕ್ತಹೀನತೆ ಇರ್ಬೋದು, ಅವನಿಗೆ ಕೆಲವೊಂದು ಭಾವನಾತ್ಮಕ ಸಮಸ್ಯೆಗಳಿರ್ಬೋದು. ಅದನ್ನ ನಾವು ನೋಡಿ ಯಾಕೆ ಹೀಗೆ ಮಾಡ್ತಾ ಇದೆ ಮಗು ಅಂತ ತಿಳ್ಕೊಂಡು ಅದಕ್ಕೆ ನಾವು ಮಕ್ಕಳ ವೈದ್ಯರನ್ನು ತೋರಿಸಿ ಆ ರಕ್ತಹೀನತೆಗೆ ಚಿಕಿತ್ಸೆ ಕೊಡಿಸೋದಾದ್ರೆ ಸಹಾಯ ಆಗ್ತದೆ. ಇನ್ನು ಸಣ್ಣ ಮಕ್ಕಳಿದ್ದಾಗ ನಮಗೆ ಈ ಕಲಿಕಾ ತೊಂದರೆಗಳನ್ನ ಆರಂಭದಲ್ಲೇ ಗುರುತಿಸಬಹುದು. ಕೆಲವರು ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ, ಅವನಲ್ಲಿ 6ನೇ ಕ್ಲಾಸ್, 7ನೇ ಕ್ಲಾಸ್, 8ನೇ ಕ್ಲಾಸ್ ಆಗಿದ್ದಾನೆ, ಇನ್ನೂ ಸರಿಯಾಗಿ ಒಂದು ವಾಕ್ಯ ಬರೀತಾ ಇಲ್ಲ ಸರ್, ಅವನು ಓದಲಿಕ್ಕೆ ತುಂಬ ಕಷ್ಟಪಡ್ತಾನೆ, ಅಥವಾ ಕೆಲವು ಸರಿ ಓದಲಿ ಚೆನ್ನಾಗಿದ್ದಾನೆ, ಬರೀಲಿಕ್ಕೆ ಕೇಳೋದೇ ಇಲ್ಲ, ಅವನು ಆಟ ಪಾಠಗಳಲ್ಲಿ ತುಂಬ ಹುಷಾರಿದ್ದಾನೆ, ಕಲಿಯುವುದರಿಂದ ಬಿದ್ದಿದ್ದಾನೆ, ಅವನು ಚೆನ್ನಾಗಿ MC ಮಾಡ್ತಾನೆ, ಭಾಷಣ ಚೆನ್ನಾಗಿ ಮಾಡ್ತಾನೆ, ಆದರೆ ಗಣಿತದಲ್ಲಿ ಯಾವಾಗಲೂ ಫೇಲ್ ಆಗ್ತಾ ಇರ್ತಾನೆ. ಈ ರೀತಿಯ ತೊಂದರೆಗಳಿದ್ದಾಗ ಅದು ನಿರ್ದಿಷ್ಟ ಕಲಿಕಾ ತೊಂದರೆ ಆಗಿರ್ಬೋದು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ಈ ತೊಂದರೆಗಳಿದ್ದಾಗ ಕೇವಲ ಅವ್ರನ್ನ ಪನಿಷ್ ಮಾಡ್ತೇವೆ, ಅವ್ರನ್ನ ಹೊಡೆದು ಸರಿ ಮಾಡ್ತೇವೆ ಅಂತ ಆಗೋದಿಲ್ಲ. ಆ ತೊಂದರೆ ಏನು ಅಂತ ಪರೀಕ್ಷಿಸಿ ಅದಕ್ಕೆ ಈ ಸೈಕಾಲಜಿಸ್ಟ್ಗಳು ಅಥವಾ ಈ ರೆಮಿಡಿಯಲ್ ಕೋಚಿಂಗ್ ಕೊಡುವಂಥವರ ಸಹಾಯ ತೆಗೆದುಕೊಂಡು ಆ ಮಕ್ಕಳಿಗೆ ಇರ್ತಕ್ಕಂಥ ಕನ್ಫ್ಯೂಷನ್ಸ್ನ, ಅವರಿಗೆ ಅಕ್ಷರದ ಬಗ್ಗೆ ಕನ್ಫ್ಯೂಷನ್ ಇರ್ತದೆ, ಲ್ಯಾಂಗ್ವೇಜ್ ವ್ಯಾಕರಣದ ಬಗ್ಗೆ ಅವರಿಗೆ ಸಾಕಷ್ಟು ಕನ್ಫ್ಯೂಷನ್ ಇರ್ತದೆ, ಒಂದೇ ಥರ ಕಾಣುವಂಥ ಅಕ್ಷರಗಳು, ಒಂದೇ ಥರ ಕಾಣುವಂಥ ಮ್ಯಾಥಮೆಟಿಕ್ಸ್ ಸಿಂಬಲ್ಸ್ ಬಗ್ಗೆ ಅವರಿಗೆ ಕನ್ಫ್ಯೂಷನ್ ಇರ್ತದೆ, ಎಡ ಬಲ ರೈಟ್ ಲೆಫ್ಟ್ ಕನ್ಫ್ಯೂಷನ್ಸ್ ಇರ್ತದೆ. ಅದಕ್ಕೋಸ್ಕರ ಅವರೆಲ್ಲ ಅಕ್ಷರಗಳನ್ನ ತಿರುಮುರುವಾಗಿ ಬರೀತಾ ಇರ್ತಾರೆ. ಬಿ ಬರೀಲಿಕ್ಕೆ ಡಿ ಬರೀತಾರೆ, ಡಬ್ಲ್ಯೂ ಬರೀಲಿಕ್ಕೆ ಎಂ ಬರೀತಾರೆ, ಟಿ ಬರೀಲಿಕ್ಕೆ ಕ್ಯೂ ಬರೀತಾರೆ. ನೀವು 17 ಹೇಳಿದ್ರೆ ಅವರು 71 ಬರೀತಾರೆ. ನಾವು ಇಷ್ಟು ದೊಡ್ಡವರಾದರೂ ಇಷ್ಟು ಸಿಂಪಲ್ ಗೊತ್ತಿರಲ್ಲ ಅಂತ ಅವನ್ನ ಈ ಅಡಸಕ್ಕಿಂತ ಯಾಕೆ ಏನು ಗೊತ್ತಾಗ್ತದೆ, ಇದು ಬೇಸಿಕ್ ಅಲ್ಲ, ಗೊತ್ತಾಗ್ತಿತ್ತಲ್ಲ, ಏನೋ ತೊಂದರೆ ಇದೆ ಆಗಿದ್ರೆ ಅಂತ ಎಚ್ಚೆತ್ಕೊಂಡು ಅವನಿಗೆ ಸಹಾಯ ಕೊಡಿಸ್ಬೇಕಾದಂತಹ ಕರ್ತವ್ಯ ನಮ್ದಾಗಿರ್ತದೆ. ಇನ್ನು ಕೆಲವು ಮಕ್ಕಳಿಗೆ ಅತಿಯಾಗಿ ಹಠ ಮಾಡ್ತಾರೆ, ಸಿಟ್ಟು ಮಾಡ್ತಾರೆ, ರಚ್ಚೆ ಹಿಡಿತಾರೆ, ರಾತ್ರಿ 12 ಗಂಟೆಗೆ ಐಸ್ ಕ್ರೀಮ್ ಬೇಕು ಅಂತ ಗಲಾಟೆ ಮಾಡಿ ಶುರು ಮಾಡ್ತಾರೆ. ನೀವು ಗಮನ ಇಟ್ಕೊಳ್ಳಿ, ಮಕ್ಕಳು ಹಠ ಮಾಡೋದು, ವಿಪರೀತವಾಗಿ ಹಠ ಮಾಡೋದು ಒಂದು 3-4 ಕಾರಣಗಳು. ಒಂದು ಅವರಿಗೆ ಹಸಿವಾಗಿದೆ, ಇನ್ನೊಂದು ಅವರಿಗೆ ಸಿಟ್ಟು ಬಂದಿದೆ,
ಇನ್ನೊಂದು ಅವರಿಗೆ ಬೋರ್ ಆಗಿದೆ, ಲೋನ್ಲಿ ಫೀಲ್ ಆಗ್ತಾ ಇದೆ, ಇನ್ನೊಂದು ಸುಸ್ತಾಗಿದೆ. ಅವನು ಹಠ ಮಾಡ್ತಿದ್ದಾನೆ. ಫಸ್ಟ್ ಅವನನ್ನು ಕೇಳಿಸ್ಕೊಳ್ಳಿ, ಏನಾಗ್ತಿದೆ ನಿಮಗೆ, ಏನು ಬೇಕು ನಿಮಗೆ. ಎಷ್ಟು ಸಲ ಅವನು ಹೇಳ್ತಾನೆ ಕಾರಣ ಯಾಕೆ ಹಠ ಮಾಡ್ತಿರೋದು ಅಂತ ಅಲ್ವಾ. ಕೆಲವೊಂದು ಸರಿ ಕೇವಲ ನಮ್ಮ ಗಮನ ಬೇಕು ಅಷ್ಟೇ. ಇಲ್ಲಿ ಅಮ್ಮನ ಹತ್ರ ಹಠ ಮಾಡ್ತಾ ಇದ್ದ, ಅಮ್ಮ ಆಚೆ ಹೋಗ್ಬೋದು, ಮತ್ತೆ ಸ್ವಲ್ಪ ತೊಡೋದಿತ್ತು, ಮತ್ತೆ ಅಲ್ಲಿ ಹೋಗಿ ಅಮ್ಮನ ಹತ್ರ ಮತ್ತೆ ಅಲ್ಲಿ ಹೇಳಲಿಕ್ಕೆ ಶುರು ಮಾಡು. ಅಲ್ಲಿ ಕೇವಲ ಅಲ್ಲಿ ಅಮ್ಮನ ಗಮನ ಬೇಕಿತ್ತಷ್ಟೇ. ಅವನು ಹಠ ಮಾಡ್ತಾ ಇದ್ದಾನೆ ಅಂತ ಮತ್ತೆ ಪೆಟ್ಟು ಸಿಕ್ಕರೆ ಮತ್ತೆ ಇನ್ನು ಸ್ವಲ್ಪ ಅಳ್ತಾರೆ ಅಷ್ಟೇ. ಎರಡನೇದು, ನಾವು ಅವರ ಹಠವನ್ನು ಹತ್ತಿಕ್ಕುವಂತಹ ತಪ್ಪು ದಾರಿಗಳು. ಅಯ್ಯೋ, ಯಾರು ಗೆಸ್ಟ್ ಮನೆಗೆ ಬರ್ತಾರೆ, ಇವನು ಹಠ ಮಾಡ್ತಾನೆ, ಈಗ ಅವನು ಕೇಳಿ ಕೊಟ್ಬಿಡೋದು. ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಅವನು ಆಸ್ಪತ್ರೆಗೆ ಬರುವುದಿಲ್ಲ ಅಂತಾನೆ. ಸರಿ, ಅವನು ಕೇಳ್ತಾನೆ, ನನಗೆ ದೊಡ್ಡದು ಐಸ್ ಕ್ರೀಮ್ ಕೊಡಿಸ್ಬೇಕು, ನನಗೆ ದೊಡ್ಡ ಚಾಕ್ಲೇಟ್ ಕೊಡಿಸ್ಬೇಕು. ಆಯ್ತು, ಕೊಡಿಸ್ತೀವಿ ಬಾ, ನಮಗೆ ಇವತ್ತು ಅವ್ನು ಆಸ್ಪತ್ರೆಗೆ ಬಂದರೆ ಸಾಕು ಅಂತ. ಸೊ ಈ ರೀತಿ ಅವರ ಹಠವನ್ನು ಕಡಿಮೆ ಮಾಡಿಕೋಸ್ಕರ ಅವರ ಎಲ್ಲ ಡಿಮ್ಯಾಂಡ್ಗಳನ್ನು ಪೂರೈಸಲಿಕ್ಕೆ ಶುರು ಮಾಡಿದರೆ ಅದಕ್ಕೆ ಕೊನೆ ಇಲ್ಲ. ಆರಂಭದಲ್ಲಿ 5 ರೂಪಾಯಿ 10 ರೂಪಾಯಿ ಇರ್ಬೋದು, ಆದರೆ ನಿಧಾನಕ್ಕೆ ಅವರ ಡಿಮ್ಯಾಂಡ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಏನು ಕೇಳಿದ್ರು ಕೊಡಿಸ್ತಾರೆ, ನಾನು ಹಠ ಮಾಡಿಬಿಟ್ರೆ ಸಾಕು, ಎಲ್ಲ ನನಗೆ ಸಿಗ್ತದೆ ಅನ್ನುವ ಭಾವನೆ ಅವರಿಗೆ ಬಂದುಬಿಡುತ್ತೆ. ಹಾಗೆ ಮಾಡ್ಕೋಬೇಕು. ಇವತ್ತು ನನಗೆ ಈ ಕಾರ್ಯಕ್ರಮದ ಇನಾಗ್ರೇಷನ್ ತುಂಬ ಇಷ್ಟ ಆಯಿತು. ಆ ಗಿಡಕ್ಕೆ ಸ್ವಲ್ಪ ಮಣ್ಣು ಹಾಕಿ, ಸ್ವಲ್ಪ ಗೊಬ್ಬರ ಹಾಕಿ, ಸ್ವಲ್ಪ ನೀರು ಹಾಕಿ ಬೆಳೆಸಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ಒಂದು ಸಾಂಕೇತಿಕವಾದಂತಹ ಉದ್ಘಾಟನೆ. ಒಂದು 2 ಅಕ್ಕಪಕ್ಕ ಮನೆ ಇದ್ವು, ಇಬ್ಬರು ಗಾರ್ಡನ್ ಬೆಳೆಸ್ತಾ ಇದ್ರು. ಇಬ್ಬರು ಗಾರ್ಡನ್ ತುಂಬ ಚೆನ್ನಾಗಿ ಬೆಳೆದಿತ್ತು. ಒಬ್ಬರು ವಯಸ್ಸಾದ ರಿಟೈರ್ಡ್ ವ್ಯಕ್ತಿ, ಇನ್ನೊಬ್ಬರು ಯಂಗ್ ಕಪಲ್ಸ್. ಒಂದು ದಿವಸ ಜೋರಾಗಿ ಗಾಳಿ ಬೀಸಿದ್ರು. ಜೋರಾಗಿ ಗಾಳಿ ಬೀಸಿದ ತಕ್ಷಣ ಈಚೆ ಯಂಗ್ ಕಪಲ್ಸ್ ಬೆಳೆದಿರ್ತಕ್ಕಂಥ ತೋಟ ಎಲ್ಲ ಗಾಳಿಗೆ ಕಿತ್ಕೊಂಡು ಹೋಗ್ಬೋದು. ಈ ವಯಸ್ಸಾದ ರಿಟೈರ್ಡ್ ವ್ಯಕ್ತಿ ಬೆಳೆಸಿರ್ತಕ್ಕಂಥ ಗಿಡಗಳೆಲ್ಲ ಹಾಗೆ. ಇವ್ರಿಗೆ ಆಶ್ಚರ್ಯ, ಏನಪ್ಪ ಇದು, ನಾನು ಹೆಚ್ಚು ಖರ್ಚು ಮಾಡಿದೆ, ಹೆಚ್ಚು ಫರ್ಟಿಲೈಸರ್ಸ್ ಹಾಕಿದೆ, ಹೆಚ್ಚು ನಾನು ನೀರು ಉಳಿಸಿದ್ದೆ, ನಾನು ಪ್ರತಿದಿನ ಅದಕ್ಕೆಲ್ಲ ಏನೇನು ಎಕ್ಸ್ಟ್ರಾ ಬೇಕೋ ಅದನ್ನೆಲ್ಲ ತಂದು ಈ ಗಿಡಗಳಿಗೆ ಹಾಕಿದ್ದೆ, ಯಾಕೆ ಈ ಗಾಳಿಗೆ ನನ್ನ ಗಿಡಗಳು ಬಿದ್ದೋಯ್ತು, ಅವರ ಗಿಡಗಳು ಗಟ್ಟಿಯಾಗಿ ಉಳಿದಿದೆ ಯಾಕೆ ಕೇಳಿದಾಗ ಅವನು ಹೇಳ್ತಾನೆ, ನೋಡು, ನಾನು ಆ ಗಿಡಗಳನ್ನ ಆರಂಭದಲ್ಲಿ ಏನು ಸಣ್ಣ ಸಸಿ ಇದ್ದಾಗ ನೆಟ್ಟೆ ಅಲ್ಲ, ಆಗಷ್ಟೇ ಸ್ವಲ್ಪ ನೀರು ಕೊಡ್ತಾ ಇದ್ದೆ. ನಂತರಕ್ಕೆ ಬಿಟ್ಟು ಬಿಟ್ಟು ನಾನು ನೀರು ಕೊಡ್ಲಿಕ್ಕೆ ಶುರು ಮಾಡು. ಗೊಬ್ಬರವನ್ನು ಆಗಾಗ ಪೀರಿಯಾಡಿಕ್ ಆಗಿ ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದೆ. ನಾನು ಕೊಡುವ ನೀರು ಗೊಬ್ಬರ ಕಡಿಮೆ ಇರೋದ್ರಿಂದ ಆ ಗಿಡಗಳು ಅದು ಕಷ್ಟಪಟ್ಟು ತನ್ನ ಬೇರನ್ನು ಕೆಳಗಿಳಿಸುತ್ತೆ. ತಾನೇ ನೀರನ್ನು ಉಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಕೆಳಗೆ ಹೋಗಿರುವ ಗೊಬ್ಬರವನ್ನು ನೀರನ್ನು ಬಳಸ್ಕೊಳ್ಳಿಕ್ಕೆ ಅದು ತನ್ನ ಬೇರನ್ನು ಕೆಳಗಿಳಿಸುತ್ತೆ. ಯಾವಾಗ ತನ್ನ ಬೇರನ್ನು ಕೆಳಗಿಳಿಸುತ್ತೋ ಅದು ಗಟ್ಟಿಯಾಗಿ ಭದ್ರವಾಗಿ ನಿಲ್ಲುತ್ತೆ. ನೀನೇನು ಮಾಡಿದೆ ಅಂತಂದರೆ ಅದಕ್ಕೆ ಎಲ್ಲ ಸಲೀಸಾಗಿ ಸಿಗಬೇಕು ಅಂತ ಎಲ್ಲ ಮೇಲೆ ಗೊಬ್ಬರ ನೀರು ಎಲ್ಲ ಸಾಕಷ್ಟು ಯಥೇಚ್ಛವಾಗಿ ನೀಡ್ತಾ ಇದ್ದರೆ ಹಾಗಾಗಿ ಅದು ಬೇರುಗಳು ಹೆಚ್ಚು ಕೆಳಗೆ ಹೋಗಲಿಲ್ಲ. ಎಲ್ಲ ಬೇರುಗಳು ಮೇಲೆ ಇತ್ತು. ನೋಡಲಿಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಾ ಇತ್ತು. ದಪ್ಪ ದಪ್ಪ ಗಿಡಗಳು ಕಾಣ್ತಾ ಇತ್ತು, ದಪ್ಪ ದಪ್ಪ ಹೂಗಳು ಕಾಣ್ತಾ ಇತ್ತು. ಆದರೆ ಈ ಬಿರುಗಾಳಿ ಬಂದಾಗ ಅದು ಹೆಚ್ಚು ದಿನ ನಿಲ್ಲುವುದಿಲ್ಲ. ನಮ್ಮ ಮಕ್ಕಳ ವಿಚಾರಕ್ಕೂ ಹಾಗೆ. ಅಯ್ಯೋ, ನಾನು ತುಂಬ ಕಷ್ಟಪಟ್ಟು ಬೆಳೆದ್ಬಿಟ್ಟಿದ್ದೀನಿ, ನನ್ನ ಮಕ್ಕಳಿಗೆ ಕಷ್ಟಪಡಬಾರ್ದು, ಅವರು ಕೇಳಿದ್ರೆ ತೆಗೆಸ್ಕೊಡ್ತೇನೆ, ಅವ್ರಿಗೆ ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಳ್ಳಿ, ಅವರು ಕಾರಲ್ಲೇ ತಿರುಗಾಡಲಿ, ನನ್ನ ಮಕ್ಕಳು ಕಷ್ಟಪಡಬಾರ್ದು ಅಂತ ಹಲವಾರು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಹೆಚ್ಚಿನ ಫೆಸಿಲಿಟೀಸ್ನ ಕೊಡಬೇಕು. ಸರ್, ಹಾಗೆ ನಮ್ಮ ಮಕ್ಕಳು ಚೆನ್ನಾಗಿರಬಾರ್ದ? ಖಂಡಿತ ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು, ಆದರೆ ಅವರಿಗೆ ಎಲ್ಲದರ ಬೆಲೆ ಗೊತ್ತಿರಬೇಕು. ದ ಪ್ರಾಬ್ಲಮ್ ಆಫ್ ಎಕ್ಸೆಸ್ ಪ್ರೆಸೆಂಟ್ ಡೇ ನಾವು ಇವತ್ತಿನ ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಏನೋ ದ ಪ್ರಾಬ್ಲಮ್ ಆಫ್ ಎಕ್ಸೆಸ್, ದ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎನ್. ಏನಿದು ಡೆಫಿಷಿಯನ್ಸಿ ಆಫ್ ವಿಟಮಿನ್ ಎನ್? ನಮಗೆ ನೋ ಅನ್ನಕ್ಕೆ ಬರೋದಿಲ್ಲ. ಏನು ಕೇಳ್ತಾರೋ ಅವ್ರಿಗೆ ಕೊಡ್ತೇವೆ. ಐ ಕಾಂಟ್ ಸೇ ನೋ. ಇರಲಿ, ನನಗೇನು ಕಡಿಮೆ ಆಗಿಲ್ಲ, ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ಅವನು ಕೇಳಿದ್ದೆಲ್ಲ ತೆಗೆದುಕೊಡೋಣ. 5ನೇ ಕ್ಲಾಸಿಗೆ ಒಂದು ಐಫೋನ್ ಬೇಕು, ತೆಗೆದುಕೊಟ್ಬಿಡೋಣ. 6ನೇ ಕ್ಲಾಸಿಗೆ ಐಫೋನ್ ಬೋರ್ ಆಗುತ್ತೆ, 7ನೇ ಕ್ಲಾಸಿಗೆ ಐಪ್ಯಾಡ್ ಬೇಕಂತಾನೆ, ತೆಗೆದುಕೊಡು, ಪರವಾಗಿಲ್ಲ. ನಾನು ತೆಗೆದುಕೊಟ್ಟಿರೋದು ಅವ್ರು ಚಿಕ್ಕಪ್ಪ ದುಬೈಗೆ ಬರೋ ತಂದು ಕೊಡ್ತಾರೆ. ಅವನು ಬ್ರ್ಯಾಂಡೆಡ್ ಬಟ್ಟೆ ಬಿಟ್ಟು ಯಾವುದು ಆಗೋದಿಲ್ಲ. 9ನೇ ಕ್ಲಾಸಿಗೆ ಬರೋಷ್ಟೊತ್ತಿಗೆ ಅವನಿಗೆ ಐಫೋನ್ ಬೋರ್ ಆಯಿತು, ಐಪ್ಯಾಡ್ ಬೋರ್ ಆಯಿತು. 9ನೇ ಕ್ಲಾಸಲ್ಲಿ ಫ್ರೆಂಡ್ಸ್ ಅವನಿಗೆ ಗಾಂಜಾ ಪರಿಚಯ ಮಾಡ್ತಾರೆ. 10ನೇ ಕ್ಲಾಸಿಗೆ ಹೆರಾಯಿನ್ ಪರಿಚಯ ಆಗ್ತದೆ. ಫಸ್ಟ್ PUC ಬರೋಷ್ಟೊತ್ತಿಗೆ ಒಂದು ಸಾರಿ ಆಗಲೇ ಪೊಲೀಸ್ ಸ್ಟೇಷನ್ ಮುಖ ನೋಡಿ ಬರುವಾಗೆ ಆಗ್ತದೆ. ಸ್ಟೆಪ್ ಬೈ ಸ್ಟೆಪ್ ಏನೋ ಎಲ್ಲ ಕ್ರೇಜ್, ಎಲ್ಲ ರುಚಿ ನೋಡಿ ಆಯ್ತು. ಆಲ್ರೆಡಿ ಕಷ್ಟಪಟ್ಟು ಅದನ್ನು ಪಡೆದಾಗ ಆಗುವ ಸಂತೋಷ ತಡವಾಗಿ ಸಿಗ್ತಾ ಇದೆ. ತಂದೆಗೆ ಮೊದಲ ಮೊಬೈಲ್ ಫೋನ್ ಪಡೆಯುವಷ್ಟೊತ್ತಿಗೆ 30 ವರ್ಷ ದಾಟಿ. ಒಂದು
ಕಲರ್ ಟಿವಿ ತೆಗೆದುಕೊಳ್ಳುವಾಗ ಆಗಲೇ 30 ವರ್ಷ ದಾಟಿತ್ತು. ಸೊ ಅದ್ರ ಮೇಲೆ ಆಗುವ ಅಡಿಕ್ಷನ್ ಕಡಿಮೆ ಇತ್ತು, ಚಾನ್ಸಸ್ ಕಡಿಮೆ ಇತ್ತು. ಈಗ ಮಗುವಿಗೆ ಎಲ್ಲದರ ರುಚಿ ಆಲ್ರೆಡಿ. ಈಗ ತಿಂಗಳಿಗೊಮ್ಮೆ ನೀನು ಚೆನ್ನಾಗಿ ಓದಿ ಈ ಇಡೀ 2 ವಾರ ಚೆನ್ನಾಗಿ ಕಲಿತಾಗ ನಾನು ನಿಮ್ಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದ್ರೆ 2 ವಾರ ಕಾದು ಆ ಮಗು ಐಸ್ ಕ್ರೀಮ್ ರುಚಿ ನೋಡುವಂಥದ್ರಲ್ಲಿ ಆನಂದ ಇದೆ. ಆದರೆ ಮನೆಯಲ್ಲಿ ಚಿಕ್ಕಮ್ಮ ಬಂದಿದ್ರು ಬಾಂಬೆಯಿಂದ 2 kg ಐಸ್ ಕ್ರೀಮ್ ಪಾರ್ಸಲ್ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ, ದಿನ ತಕೊಂಡು ತಿನ್ನು. ಐಸ್ ಕ್ರೀಮ್ ರುಚಿ 4 ದಿನ ಕುಡಿತದೆ, ಉಳಿದಿಲ್ಲ ಅಲ್ವಾ? ಹೊಸದೇ ಕೊಡ್ತೀವಿ ಅವರಿಗೆ. ಸೊ ಈ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಏನಿದೆ ಇದ್ರ ಬಗ್ಗೆ ಕಾಳಜಿ ಇದೆ. ಹಾಗಂತ ತುಂಬ ಕನ್ಫ್ಯೂಸ್ ಮಾಡಬೇಕಾಗಿಲ್ಲ. ಅಫ್ಕೋರ್ಸ್ ಇವತ್ತಿನ ಜನ್ರೇಷನ್ನಲ್ಲಿ ಅಂತಹ ಎಕ್ಸಾಂಪಲ್ ಸಿಗುವುದಿಲ್ಲ. ನಾನು ಹೋದ ವಾರ ಒಂದು ಯುವತಿಯನ್ನ ಮಾತಾಡಿಸ್ತಾ ಇದ್ದೆ, ಯಾಕೆ ಹೇಳ್ತಾ ಇದ್ದೆ, ನಮ್ಗೆ ತುಂಬ ರಿಸ್ಟ್ರಿಕ್ಷನ್ ಅಂದರೆ ತುಂಬ ರಿಸ್ಟ್ರಿಕ್ಷನ್ ಸರ್. ಸ್ನೇಹಿತರ ಜೊತೆ ಹೊರಗೆ ಹೋಗ್ಲಿಕ್ಕಿಲ್ಲ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿಕ್ಕಿಲ್ಲ, ಒಂದು ಫಂಕ್ಷನ್ಗೆ ಹೋಗ್ಲಿಕ್ಕಿಲ್ಲ, ಒಂದು ಒಳ್ಳೆ ಆಭರಣಗಳನ್ನು ಹಾಕ್ಕೊಳ್ಳಿಕ್ಕಿಲ್ಲ. ನಮ್ಮ ಕಡೆ ಏನು ಕಡಿಮೆ ಅಂತ ಇರಲಿಲ್ಲ, ಚೆನ್ನಾಗೇ ಇದ್ವಿ. ನಮ್ಮ ತಂದೆ ತಾಯಿಗಳು ಅನುಕೂಲಸ್ಥರೇ ಇದ್ರು. ಆದರೆ ಆ ಬೇಸರವನ್ನು ಕಳೀಲಿಕ್ಕೋಸ್ಕರ ನಾನು ಬೇರೆ ಬೇರೆ ರೀತಿಯ ತಪ್ಪು ದಾರಿಗಳಿಗೆ ಹೋಗಿಬಿಟ್ಟೆ ಅಂತ. ಈ ಪೇರೆಂಟ್ಸ್ ನನ್ನ ಹತ್ರ ಮುಕ್ತವಾಗಿ ಕೇಳ್ತಾರೆ, ಸರ್ ನಾವು ಮಾಡಿ ತಪ್ಪು ಸರ್, ಮಕ್ಕಳಿಗೆ ತುಂಬ ಸಿಂಪಲ್ ಆಗಿರಬೇಕು, ಸರಳವಾಗಿರಬೇಕು ಅಂತ ಕಲಿಸ್ಲಿಕ್ಕೆ ಹೋದ್ವಿ. ಅದು ಅವರು ನಮ್ಮ ಮೇಲೆ ಈಗ ಸಿಟ್ಟು ಮಾಡ್ಕೊಂಡಿದ್ದಾರೆ, ನೀವು ಬಾಲ್ಯದಲ್ಲಿ ನಮಗೆ ಏನೂ ತೆಗೆದುಕೊಡ್ತಿರ್ಲಿಲ್ಲ, ನಮ್ಮನ್ನು ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ, ನಮ್ಗೆ ಒಂದು ದಿನ ಒಂದು ಪಿಕ್ನಿಕ್ ಕರ್ಕೊಂಡು ಹೋಗಿಲ್ಲ, ಒಂದು ದಿನ ಒಂದು ಸಿನಿಮಾ ಕರ್ಕೊಂಡು ಹೋಗಿಲ್ಲ ನೀವು ಅಂತೇಳಿ ಈಗ ಸಿಟ್ಟು ತೋರಿಸ್ತಾ ಇದ್ದಾರೆ ಅಂತ ಪೇರೆಂಟ್ಸು ಹೇಳ್ತಾ ಇದ್ದಾರೆ. ಸೊ ಅತಿಯಾದ ಕಂಜೂಸ್ತನ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅಗತ್ಯ ಇರುವಂಥ ವಸ್ತುಗಳನ್ನು ತೆಗೆದುಕೊಡಿ. ಇವತ್ತು ಮಗ ಬಂದು, ಅಪ್ಪ ನಾಳೆ ಎಲ್ಲರೂ ಪಿಕ್ನಿಕ್ ಹೋಗ್ತಾ ಇದ್ದಾರೆ, ನನಗೆ 200 ರೂಪಾಯಿ ಬೇಕು. ನಮಗೂ ಗೊತ್ತು ಪಿಕ್ನಿಕ್ನ ಸಂತೋಷ, ಮನೋರಂಜನೆ, ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ ಗೊತ್ತು. ಇವತ್ತು ಹೋಗಿ ಅವನು 200 ರೂಪಾಯಿ ಇಟ್ಕೊಡಿ ಪಿಕ್ನಿಕ್ಗೆ ಹೋಗ್ಲಿಕ್ಕೆ. ಆ 200 ರೂಪಾಯಿ ಕೇಳಿಕ್ಕೆ ಬಂದಾಗ ದುಡ್ಡು ಅಂತ ಕೇಳಿಕ್ಕೆ ಬರ್ತೀಯ, ಏನು ಮರ ಹಾಕಿದೀನ ದಿನ ದುಡ್ಡು ಕೊಡು ಅಂತಂದ್ರೆ, ಮೊನ್ನೆ ನೋಡಿದ್ರೆ ಮಾರ್ಕ್ಸಲ್ಲಿ ಫೇಲ್ ಆಗಿದೆಯಾ, ಎಲ್ಲದರಲ್ಲೂ ಮಾರ್ಕ್ಸ್ ಕಡಿಮೆ ಬರ್ತಿದೆ, ಪಿಕ್ನಿಕ್ಗೆ ಒಂದು ದೊಡ್ಡದಾಗಿ ಬಂದ್ಬಿಡ್ತೀಯ ಅಂತ ಆವಾಗ ಎಚ್ಚರ ಕೊಡ್ತಾ ಕೂತ್ಕೊಳ್ಬೇಡ. ಯಾಕಂದ್ರೆ ಈಗ ಪಿಕ್ನಿಕ್ ಸಂಭ್ರಮ. ಸಾಧ್ಯವಾದರೆ ಎಲ್ಲಿಗೆ ಹೋಗ್ತಿದ್ದೀರ ಪಿಕ್ನಿಕ್ಕು, ನೀನೊಂದು ನೋಟ್ಬುಕ್ ತೆಗೆದುಕೊಂಡು ಹೋಗು, ಏನೇನು ನೋಡಿದೆ ಅದನ್ನೆಲ್ಲ ಬರೆದು ತರಬೇಕು ನನಗೆ. ನೀರಿಟ್ಕೋ, ಕಾಳಜಿ ಮಾಡ್ಕೋ, ಅಥವಾ ಏನಾದ್ರು ತೊಂದರೆ ಇದ್ರೆ ನನಗೆ ಫೋನ್ ಮಾಡಬೇಕು. ಎಲ್ಲ ಇನ್ಸ್ಟ್ರಕ್ಷನ್ಸ್ ಹೇಳುವಂಥ ಸಮಯದಲ್ಲಿ ನಾವು ಏನು ಮಾಡ್ತೀವಿ, ದುಡ್ಡಿನ ಬೆಲೆ ಅಲ್ಲಿ ಕಲಿಸ್ಲಿಕ್ಕೆ ಹೋಗ್ತೀವಿ. ಅಷ್ಟೆಲ್ಲ ಮಾಡಿ, ಸಿಟ್ಟು ಮಾಡಿ, ಜಗಳ ಮಾಡಿ 200 ರೂಪಾಯಿ ಕೊಟ್ಟು ಅವನು ಮುಖ ಸಣ್ಣ ಮಾಡ್ಕೊಂಡು ಅಳ್ತಾ ಹೋಗ್ತಾನೆ ಪಿಕ್ನಿಕ್ಗೆ, ಖುಷಿಯಿಂದ ಹೋಗುದಿಲ್ಲ. ಅವ್ರ ಅಮ್ಮ ಹೇಳ್ತಾರೆ, ಅವನ ನೀನು ಕೇಳ್ತೀಯಲ್ಲ, ಅವನು ಇದ್ದದ್ದೇ ಹಾಗೆ, ನಾನು ಕೊಡ್ತೀನಿ ನಿಮಗೆ. ಸೊ ಅಲ್ಲಿ ಇಬ್ಬರ ಒಪಿನಿಯನು ಬೇರೆ ಬೇರೆ ಆಗಿದೆ. ಆ ಥರ ಕಂಜೂಸಿತನ ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅಡ್ಡ ಬರೋದು ಬೇಡ. ಇನ್ನು ಸಣ್ಣ ಮಕ್ಕಳಿಗೆ ಒಂಚೂರು ಕೊಟ್ಟಿರ್ತಕ್ಕಂಥ ಸಮಯ ಮೀರ್ತಾ ಇದೆ, ಒಂಚೂರು ಹರಿಹರಿಯರ ಬಗ್ಗೆ ಹೇಳ್ತೇನೆ. ಇಲ್ಲಿ ಹೆಚ್ಚಿನ ಮಕ್ಕಳು ಚಿಕ್ಕವರು ಇರೋದ್ರಿಂದ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಟ್ಟೆ. ಹದಿಹರೆಯಕ್ಕೆ ಮಕ್ಕಳು ಬಂದ ತಕ್ಷಣ ನಿಮ್ಮ ಎದುರ ಬೆಳೆದಿದ್ದಾರೆ. ಆಲ್ರೆಡಿ ಹೆಚ್ಚಿನ ಮಕ್ಕಳಿಗೆ ನೋಡಲಿಕ್ಕೆ ನಿಮ್ಮ ಪಕ್ಕದ ನಿಮ್ಮ ಭುಜದ ಹೈಟಿಗೆ ಬರ್ತಾ ಇದ್ದಾರೆ. ಅವ್ರನ್ನ ಇನ್ನು ಒಂದು ವ್ಯಕ್ತಿಗಳನ್ನಾಗಿ ಕಾಣಿ, ಒಂದು ಇಂಡಿವಿಜುವಲ್ಸ್. ನಿಮ್ಮ ಮನೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಅವರನ್ನು ಸೇರಿಸ್ಕೊಳ್ಳಿ, ಅವರ ಗಮನಕ್ಕೆ ತನ್ನಿ. ನೀವೊಂದೇನೋ ಪ್ರೋಗ್ರಾಮ್ಗೆ ಹೋಗಬೇಕು, ನೀವೊಂದೇನೋ ಆಸ್ತಿ ಖರೀದಿ ಮಾಡಬೇಕು, ನೀವೊಂದೇನೋ ಸಂಪಾದನೆಗೆ ಹೊರಟಿದ್ದೀರಿ, ನೀವೊಂದೇನೋ ಕೆಲಸಕ್ಕೆ ಹೊರಟಿದ್ದೀರಿ, ಅವರನ್ನು ಆ ನಿರ್ಧಾರದಲ್ಲಿ ಸೇರಿಸ್ಕೊಳ್ಳಿ, ಡಿಸಿಷನ್ ಮೇಕಿಂಗಲ್ಲಿ ಸೇರಿಸ್ಕೊಳ್ಳಿ. ನಿಮಗೇನು ಗೊತ್ತಾಗುತ್ತೆ, ಆಚೆ ಹೋಗು, ದೊಡ್ಡವ್ರು ಮಾತಾಡುವಾಗ ನೀನೇನು ಮೂಗು ತೋರಿಸ್ತೀಯ, ಒಳಗೋಗು. ಯಾರೋ ಗೆಸ್ಟ್ ಮನೆಗೆ ಬಂದಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸಿ, ಅವರ ಬ್ಯಾಕ್ಗ್ರೌಂಡ್ ತಿಳಿಸಿಕೊಡಿ, ನಿಮ್ಮ ಸ್ನೇಹಿತರನ್ನ ಅವ್ರಿಗೆ ಪರಿಚಯ ಮಾಡಿಕೊಡಿ. ನೀವು ಯಾರ್ಯಾರು ಮನೆಗಳಿಗೆ ಹೋಗ್ತಾರೆ, ಮಕ್ಕಳ ಮನೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ. ನೀವು ಯಾವುದಾದ್ರು ವಾಲಂಟರಿ ಸರ್ವಿಸ್ ಆರ್ಗನೈಸೇಷನ್ಸ್ಗೆ ಕೆಲಸ ಮಾಡ್ತಾ ಇದ್ದೀರಿ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ. ನೀವು ಕೆಲಸ ಮಾಡುವಂಥ ಜಾಗಕ್ಕೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ. ನೀವು ಪಡ್ತಿರ್ತಕ್ಕಂಥ ಕಷ್ಟವನ್ನು ಅವರಿಗೆ ಸಿಟ್ಟಿನಿಂದ ಹೇಳುವ ಬದಲು ಅದನ್ನು ಕಥೆಯಾಗಿ ಹೇಳಿ. ನಿಮ್ಮ ಬಗ್ಗೆ, ನೀವು ಪಡ್ತಿರ್ತಕ್ಕಂಥ ಕಷ್ಟದ ಬಗ್ಗೆ, ನೀವು ಮಾಡ್ತಿರ್ತಕ್ಕಂಥ ಉದ್ಯೋಗದ ಬಗ್ಗೆ ನಿಮ್ಮ ಮಕ್ಕಳಿಗೆ ಹೆಮ್ಮೆ ಇದೆ. ಅಪ್ಪ ಅಮ್ಮನವರು ಆಗ ಖುಷಿಯಿಂದ ಒಪ್ಕೊಳ್ತಾರೆ. ಪ್ರೈಸ್ ಪಬ್ಲಿಕ್ಲಿ, ಎಲ್ಲರ ಇದರಲ್ಲಿ ಮಕ್ಕಳಿಗೆ ಸಾಧ್ಯವಾದಷ್ಟು ಗುರುತಿಸಿ. ನೋಡಿ, ಯಾರ ಮನೆಗೆ ಎಷ್ಟು ಬಂದಿದ್ದಾರೆ, ಅವನ ಡ್ರಾಯಿಂಗ್ ತೋರಿಸಿ, ಮಗಳ ನೃತ್ಯದ ಆಲ್ಬಮ್ ತೋರಿಸಿ. ನೋಡಿ, ಇಲ್ಲಿ ಶೀಟ್ ಹಾಕಿದ್ದೀನಲ್ಲ, ಇದು ನನ್ನ ಮಗನದ್ದು, ಇದು ನನ್ನ ಮಗಳದ್ದು. ಅವರನ್ನ ಅಪ್ಪ ಅಮ್ಮ ತುಂಬ ಇಷ್ಟಪಡ್ತಾರೆ. ಅವರಂದ್ರೆ ಮಕ್ಕಳಿಗೆ ಗೊತ್ತಾಗಬೇಕೇನಂದ್ರೆ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಹೆಮ್ಮೆ ಇದೆ. ಯಾರೋ ಮನೆಗೆ ಬಂದ ತಕ್ಷಣ
ಹೊರಗಿನವ್ರು ಕೇಳ್ತಾರೆ, ಇಲ್ಲಿ ಮೆಡಲ್ ಹಾಕಿದಿರಲ್ಲ, ನೇಕ್ ಹಾಕಿದ್ರಲ್ಲ, ಯಾರಿದು ಅಂತಂದರೆ ಅಪ್ಪನಿಗೆ ಗೊತ್ತೇ ಇಲ್ಲ. ಅದು ನನ್ನ ಮಗಳನ್ನ ಇರಬೇಕು, ಆ ಪರಿಸ್ಥಿತಿ ಬರಬಾರ್ದು. ಅಯ್ಯೋ ಮೊನ್ನೆ ಫಂಕ್ಷನಲ್ಲಿ ನಿಮ್ಮ ಮಗಳು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ಲು ಅಂತ ಯಾರೋ ಬಂದು ಹೇಳ್ತಾರೆ, ಅಮ್ಮನಿಗೆ ಗೊತ್ತೇ ಇಲ್ಲ. ಹೌದಾ, ಅವಳು ಹಾಡು ಹೇಳ್ತಾಳ? ಯಾಕೆ ಅಂದರೆ ಅಮ್ಮ ಆ ಫಂಕ್ಷನ್ಗೆ ಹೋಗಲೇ ಇಲ್ಲ. ಆ ಥರ ಆಗೋದು ಬೇಡ. ನಿಮ್ಮ ಮಕ್ಕಳ ಸಣ್ಣ ಪುಟ್ಟ ಒಳ್ಳೆತನಗಳನ್ನೆಲ್ಲ ನೀವು ಗುರುತಿಸ್ತಾ ಹೋದರೆ ಅದು ಬೆಳೀತಾ ಹೋಗ್ತದೆ. ಅಪ್ರಿಷಿಯೇಟ್ ಮಾಡಿ. ಹಾಗಂತ ಡಾಕ್ಟರ್ ಹೇಳಿದರೆ ಹೋಗಬೇಕು ಅಂತ ಹೇಳಿ ಅವರ ಪ್ರತಿಯೊಂದು ಏನು ಸಾಧನೆಗಳು ಅಲ್ಲದನ್ನೆಲ್ಲ ನಾವು ಹೊರಡಬೇಕು ಅಂತಿಲ್ಲ, ಅಥವಾ ಇತರರನ್ನು ಕೇಳಬೇಕು ಅಂತಿಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದಾರೆ. ಅವರ ಒಂದು ಡ್ರಾಯಿಂಗ್ ಚೆಂದ ಆಯಿತು, ವೆರಿ ಗುಡ್ ಹೇಳಿ. ಅವರೊಂದು ಮಾಡೆಲ್ ಮಾಡಿದ್ದಾರೆ, ಆ ಶಾಲೆಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಹೋಗಿ ಬನ್ನಿ ಶಾಲೆಗೆ. ಇವತ್ತು ಒಂದೊಂದು ಸ್ಪೀಚ್ ಕಾಂಪಿಟೇಷನ್ಗೆ ಹೆಸರು ಕೊಟ್ಟಿದ್ದಾರೆ, ನೀವು ಫ್ರೀ ಇದ್ದರೆ ಅಟೆಂಡ್ ಮಾಡಿ. ಇವತ್ತು ಒಂದು ಸ್ಕೂಲ್ ಡೇ ಇದೆ, ಒಂದು ಕಾಲೇಜ್ ಡೇ ಇದೆ, ನೀವು ಅಲ್ಲಿ ಕೂತ್ಕೊಂಡು ಚಪ್ಪಾಳೆ ತಟ್ಟಬೇಕು. ಅದನ್ನು ಮಿಸ್ ಮಾಡ್ಕೊಳ್ಬಾರ್ದು ಮಕ್ಕಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾರು ನೀವು ನಿಮ್ಮ ಮಕ್ಕಳ ಜೊತೆಗೆ ಇವಾಗಿಂದ ಟೈಮ್ ಇನ್ವೆಸ್ಟ್ ಮಾಡ್ತೀರೋ, ನೀವು ಟೈಮ್ ಬ್ಯಾಂಕ್ ಅಂತ ಬರ್ತದೆ. ನೀವು ಎಷ್ಟು ಟೈಮ್ ನನಗೆ ಕೊಟ್ಟಿದ್ರಿ ಅಷ್ಟು ಟೈಮ್ ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಸೊ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಭಾವನೆಗಳನ್ನು ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಕಾಳಜಿಯನ್ನು ಇನ್ವೆಸ್ಟ್ ಮಾಡ್ತೀರಿ ನಿಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೋಸ್ಕರ. ಅದು ಎಲ್ಲದು ವಿತ್ ಇಂಟ್ರೆಸ್ಟು ನಿಮಗೆ ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹಾಗೆ ಟ್ರಿನಿಟಿ ಅಂತ ಹೇಳಿದ್ರೆ ನಾನು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ತಂದೆ ತಾಯಿಗಳು, ಶಿಕ್ಷಕರು, ಶಾಲೆ ಅಷ್ಟೇ ಮುಖ್ಯ. ಸೊ ನಿಮ್ಮ ಮಗು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದೆಯಾ, ಅವನ ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯಾ, ಪಠ್ಯಗಳು ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಮಗು ಸರಿಯಾದ ದಾರಿಯಲ್ಲಿ ಇದ್ದಾನ, ಇದನ್ನು ತಿಳ್ಕೊಳ್ಳಿಕ್ಕೆ ಆಗಾಗ ಶಾಲೆಗೆ ಭೇಟಿ ನೀಡಿ. ಅವನ ಕ್ಲಾಸ್ ಟೀಚರ್ ಯಾರು ತಿಳ್ಕೊಳ್ಳಿ, ಅವನ ಫೇವ್ರೇಟ್ ಟೀಚರ್ ಯಾರು ತಿಳ್ಕೊಳ್ಳಿ, ಅವನ ಬೆಸ್ಟ್ ಫ್ರೆಂಡ್ಸ್ ಯಾರು ತಿಳ್ಕೊಳ್ಳಿ, ಅವನು ಹೆದರುವಂತಹ ಬಾತ್ರೂಮ್ ಯಾವುದು, ಅವನು ಯಾಕೆ ಅಲ್ಲಿ ಹೋಗೋದಿಲ್ಲ, ಅವನು ಆಟ ಆಡುವಂಥ ಸ್ಥಳ ಯಾವುದು, ಇದನ್ನೆಲ್ಲ ಸಾಧ್ಯವಾದಷ್ಟು ನೀವು ತಿಳ್ಕೊಳ್ಬೇಕು ಅಂತಂದರೆ ಆಗಾಗ್ಗೆ ಶಾಲೆಗೆ ಭೇಟಿ ನೀಡಬೇಕು. ಆಗ ನಿಮ್ಮ ಮಗು ಒಂದು ಸುರಕ್ಷಿತ ಭಾವನೆಯನ್ನು ಹೊಂದಿ ಅವನು ತಪ್ಪು ದಾರಿಗೆ ಹೋಗದಂತೆ ನೀವು ಕಾಯಬಹುದು. ಸೊ ನೀವೆಲ್ಲ ಆರಂಭದಲ್ಲಿ ನಾನು ಹೇಳಿದೆ, ನಿಮ್ಮ ಮಕ್ಕಳ ಮೇಲೆ ಕಾಳಜಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಿ ಅವರಿಗೊಂದು ಉಜ್ವಲ ಭವಿಷ್ಯ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ.